ಹಾಯ್ ಗಾಯ್ಸ್, ವೆಲ್ಕಮ್ ಟು ಶಿಲ್ಪರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ನಮ್ಮ ಸಂಡೇ ವ್ಲಾಗು. ಏನಂದರೆ ಎಲ್ಲರೂ ಫ್ರೆಂಡು ಕೊಲೀಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಶ್ರಾವಣ ಬೆಳಗೊಳ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಮೆಟ್ರೋಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ಕೊಂಡ್ವಿ. ಸೊ ಕೊಲೀಗ್ಸ್ ಎಲ್ಲ ಮಾತಾಡಿಕೊಂಡು ಸೀದಾ ಶ್ರಾವಣ ಬೆಳಗೊಳ ಹೋದ್ವಿ. ಇಲ್ಲಿ ವಿಂಧ್ಯಗಿರಿ ಬೆಟ್ಟ ಮತ್ತು ಚಂದ್ರಗಿರಿ ಬೆಟ್ಟ ಇದೆ. ಇದು ಎರಡಕ್ಕೂ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಒಳಗಡೆ ಹೋಗ್ಬೇಕು. ನೋಡಿ ಗೈಸ್, ಇಲ್ಲಿಂದ ಅಷ್ಟು ಮೇಲೆ ನಾವು ಈಗ ಮೇಲೆ ಏರ್ಬೇಕು. ಚಪ್ಪಲಿ ಎಲ್ಲ ಹಾಕ್ಕೊಂಡು ಬೆಟ್ಟ ಹತ್ತೋ ಹೋಗಿಲ್ಲ. ಸೊ ಹಂಗಾಗಿ ಚಪ್ಪಲಿನೆಲ್ಲ ಇಲ್ಲೇ ಕೌಂಟ್ರಲ್ಲಿ ಇಟ್ಬಿಟ್ಟು, ಕಾಲು ತುಂಬ ಸುಡತ್ತೆ ಅಂದರೆ ಬೆಟ್ಟ ಇರೋದೆಲ್ಲ ಕಲ್ಲಿಂದಿರುತ್ತೆ ಅಲ್ವಾ, ಅದಕ್ಕೋಗಿ ಸಾಕ್ಸ್ ಎಲ್ಲ ತೊಗೋತಾರೆ. ಸೊ ಸಾಕ್ಸ್ ಹಾಕ್ಕೊಂಡು ಹತ್ಬೋದು. ಹಾಗೆ ಸ್ಲೀವ್ಲೆಸ್ ಏನಾದರೂ ನಾವು ಲೇಡೀಸ್ ಹಾಕ್ಕೊಂಡು ಹೋಗಿದ್ರೆ ಅದಕ್ಕೆ ನಾವು ವೇಲು ಅಥವಾ ಏನಾದರೂ ಒಂದು ಟುವಲ್ ಥರ ಇರಲೇಬೇಕು, ಇಲ್ಲಾಂದರೆ ಅಲೋ ಮಾಡಲ್ಲ. ಮತ್ತು ಏನಂದರೆ ಊಟ ತಿಂಡಿ ಏನು ಮೇಲ್ಗಡೆ ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಬಟ್ ಒಂದು ವಾಟರ್ ಬಾಟಲ್ ತೊಗೊಂಡು ಹೋಗ್ಬೋದು. ಇಲ್ಲಿ ಟೂರಿಸ್ಟ್ ಆಫೀಸಲ್ಲಿ ಬ್ಯಾಗ್ ಇಡ್ಬೋದು. ಸೊ ಅವರು ಪರ್ಮಿಷನ್ ಕೇಳಿ ಈ ಬ್ಯಾಗ್ ಅಲ್ಲೇ ಇಟ್ಟಿದ್ವಿ. ಅವ್ರಿಗೆ ಕೇಳಿದೆ ವಿಡಿಯೋ ಮಾಡ್ಕೋಬೋದಾ ಅಂತ. ಓಕೆ ಮಾಡ್ಕೊಳ್ಳಿ ಅಂದರು. Close till I get up. Time is barely on our side. ಇಲ್ಲಿಂದ ಬೆಟ್ಟ ಏರೋಕ್ಕೆ ಸ್ಟಾರ್ಟ್ ಆದ್ವಿ. ಆಮೇಲೆ ಎಲ್ಲರೂ ಇಲ್ಲಿಂದ ಮೇಲೆ ಹೋಗಿ ಸ್ವಲ್ಪ ದೂರ ಹೋದ್ಮೇಲೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೆಕ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿಂದ ನನಗೆ ಮೇಲೆ ಏರೋದಕ್ಕೆ ಆಗಲಿಲ್ಲ. ಸ್ವಲ್ಪ ಕಾಫು ಜಾಸ್ತಿ ಇತ್ತು ಅವತ್ತು. ಕಾಫು ಇರೋದ್ರಿಂದ ಮೇಲೆ ಏರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ನಾನು ಹಂಗೆ ಕೆಳಗಡೆ ಇಳಿದು ಬಂದೆ. ಅವ್ರು ಇನ್ನು ಮಿಕ್ಕಿದ ನನ್ನ ಕೊಲೀಗ್ಸ್ ಮೇಲೆ ಹೋದರು. ಸೊ ಮೇಲೆ ಹೋಗಿ ಬಂದಮೇಲೆ ಇಲ್ಲಿ ವುಡ್ಡಲ್ಲಿ ತುಂಬಾ ಐಟಮ್ಸ್ ಇತ್ತು. ಸೊ ಶಾಪ್ ಮಾಡಲಿಕ್ಕೆ ಬಂದ್ವಿ. ನಾನು ಇಲ್ಲಿ ಬೇರೆ ಏನೂ ತೊಗೊಳ್ಳಿಲ್ಲ. ಒಂದು ಆದಿಯೋಗಿ ಸ್ಟ್ಯಾಚು ತೊಗೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಡಿದ್ರು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಆಟೋದಲ್ಲಿ. ಸೊ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡ್ವಿ. ಸೊ ನಾವು ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಫ್ರಂಟಲ್ಲೇ ಕೂತಿದ್ವಿ. ಹೊರಗಡೆಯಿಂದ ತುಂಬ ಜನ ಕೈ ತೋರಿಸಿ ಬಸ್ ಕಡೆ ಹೇಳ್ತಿದ್ರು. ಏನು ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಡ್ರೈವರ್ ಬಸ್ ಸೈಡಿಗೆ ಹಾಕಿ ನೋಡಿದ್ಮೇಲೆ ಇಂಜನಿಂದ ಫುಲ್ಲು ಸ್ಮೋಕ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅವರು ಎಲ್ಲ ನಮ್ಮನ್ನು ಮಧ್ಯ ದಾರಿಲೇ ಇಳಿಸ್ಬಿಟ್ರು. ನೀವು ಬೇರೆ ಬಸ್ ಹೋಗಿ ಅಂತಂದೇಳಿ ಅಲ್ಲಿಂದ ಮತ್ತೆ ಬೇರೆ ಬಸ್ಗೆ ಬಂದ್ವಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್